ಎಲ್ರಿಗೂ ನಮಸ್ಕಾರ. ಮಾತುಗಳು ಮರೆತು ಹೋಗುತ್ತೆ ಅಂತ ಹೇಳ್ತಾರೆ. ಆ ಅನುಭವ ನನಗಾಗ್ತಾ ಇದೆ ಇವತ್ತು. ಮಾತುಗಳು ಕಳೆದು ಹೋಗುತ್ತೆ ಅಂತ ಹೇಳ್ತಾರೆ. ನಾನೀಗ ಸಾಕ್ಷಿಯಾಗಿ ನಿಂತಿದ್ದೀನಿ. ಒಂದು ಮಾತಿದೆ, ನಿನ್ನ ಸ್ನೇಹಿತರು ಯಾರು ಅಂತ ಹೇಳು, ನೀನು ಯಾರು ಅಂತ ನಾನು ಹೇಳ್ತೀನಿ ಅಂತ, ಇಂಗ್ಲೀಷ್ನಲ್ಲಿ. ನಾನು ದೊಡ್ಡ ಅದೃಷ್ಟವಂತ, ಇಷ್ಟೆಲ್ಲ ಸ್ನೇಹದ ಬಳಗವನ್ನು ಪಡೆದಿದ್ದೀನಿ. ಬಹುಶಃ ಈ ವೇದಿಕೆಯಲ್ಲಿ ನನ್ನ ಬಂಧುಗಳು 4-5 ಜನ ಬಂದಿರಬೇಕು. ಇನ್ನು ಉಳಿದವರೆಲ್ಲ ನನ್ನ ಸ್ನೇಹಿತರು, ನನ್ನ ಸಿನಿಮಾದ ವೀಕ್ಷಕರು. ಹಾಗಾಗಿ ನಿಮ್ಮೆಲ್ಲರ ಋಣವನ್ನು ನಾನು ಹ್ಯಾಕ್ ತೀರಿಸಲಿ. ಈ ವೇದಿಕೆಯಲ್ಲಿರುವಂಥ ಬಹಳಷ್ಟು ಜನ ನನ್ನ ಗುರುಗಳು, ಗುರು ಸಮಾನರು. ಇವ್ರು ಕಾಣಿಸ್ತಾ ಇಲ್ಲ, ಇವರು ಶಂಕರ್ ಹೊರಟೋದ್ರು ಅಂತ ಕಾಣುತ್ತೆ. ಶಂಕರ್ ಅವರು ಮುಟ್ಟಿಸಿಕೊಂಡವರು. ಮತ್ತು ಬದುಕು ಜಟಕಬಂಡಿ 34 ವರ್ಷಗಳ ಹಿಂದೆ ನನ್ನ ಪ್ರಯಾಣ ಪ್ರಾರಂಭ ಆಯಿತು. ಎಲ್ಲರೂ ಹೇಳ್ತಿದ್ದಾರೆ 60 ಅಂತ. 60 ಅಲ್ಲ ಸರ್, 61 ಆಗಿ 62ಕ್ಕೆ ಬರ್ತಾಯಿದ್ದೀನಿ. 12 ಸಿನಿಮಾಗಳ ಮೂಲಕ ನಾನು ಹೇಳೋದನ್ನೆಲ್ಲ ಪ್ರಾಯಶಃ ಎಲ್ಲ ಹೇಳಿದ್ದೀನಿ. ಜೊತೆಗೆ ನನ್ನ ಪುಸ್ತಕದಲ್ಲಿ ನನ್ನ ಎಲ್ಲ ಅನುಭವಗಳನ್ನು ಬರ್ಕೊಂಡಿದ್ದೀನಿ. ಮತ್ತೆ ಇಲ್ಲಿ ಅದನ್ನು ಪುನರುಚ್ಚರಿಸೋದಕ್ಕೆ ನಾನು ಇಷ್ಟಪಡೋಲ್ಲ. ಇಷ್ಟು ವರ್ಷಗಳು ಒಂದು ಹಳ್ಳಿಯಿಂದ ನರಪೇತಲನಾಗಿದ್ದ ನಾನು ಈ 60 ವರ್ಷಗಳ ನಡೆ ಬಂದ ಪ್ರಯಾಣ ಇದೆಯಲ್ಲ, ನಾನು ಯಾವುದೂ ಉದ್ದೇಶಿತವಾಗಿ ಬಂದದ್ದಲ್ಲ. ನಮ್ಮೆಲ್ರಿಗೂ ಹೇಳ್ತಾರೆ ಗುರು ಇರಬೇಕು, ಇಲ್ಲ ಗುರಿ ಇರಬೇಕು ನಿನಗೆ ಅಂತ. ಗುರುಗಳಿದ್ದರು ಸಾಕಷ್ಟು ಜನ, ಗುರಿ ಇಲ್ಲದೆ ಬಂದಂಥವು ನಾನು. ಬದುಕು ಹೇಗೆ ಬಂತು ನನ್ನ ಬದುಕಿನಲ್ಲಿ ಅದನ್ನು ಸ್ವೀಕರಿಸ್ತಾ ಬಂದೆ. ಬದುಕು ಇಲ್ಲಿವರೆಗೂ ಕರ್ಕೊಂಬಂದಿದೆ. ನಾನು ಹೈಸ್ಕೂಲಿದ್ದಾಗ ಒಂದು ವಾಕ್ಯ ಓದಿದ್ದೆ. ಕಸ್ತೂರಿ ಅಂತ ಒಂದು ಮ್ಯಾಗ್ಝಿನ್ ಬರ್ತಾಯಿತ್ತು. ಅದರಲ್ಲಿ ಕೊನೆಯ ಒಂದು ವಾಕ್ಯ ಇತ್ತು, ನೀನು ಯಾವತ್ತೂ ನಿನ್ನ ಬದುಕಿನಲ್ಲಿ ಒಳ್ಳೆಯದನ್ನು ಆಲೋಚನೆ ಮಾಡು, ಒಳ್ಳೆಯ ಕೆಲಸಗಳಾಗಲಿ ಅಂತ ಅಂದ್ಕೋತಾ ಇದ್ದರೆ ಹೋಲ್ ಯೂನಿವರ್ಸ್, ಇಡೀ ಜಗತ್ತು ನಿನಗೆ ಸಹಾಯ ಮಾಡುತ್ತೆ ಅದಾಗೋದಕ್ಕೆ ಅಂತ. ನನ್ನ ಬದುಕಿನಲ್ಲಿ ಸತ್ಯ ಆಗಿದೆ. ಬಹುಶಃ ಎಲ್ರಿಗೂ ಅದು ಅನುಭವ ಆಗುತ್ತೆ. ನಾವು ಅಂದ್ಕೊಂಡ್ರೆ ಖಂಡಿತ ಆಗುತ್ತೆ ಅನ್ನೋದಕ್ಕೆ ನಾನೇ ಸಾಕ್ಷಿ. ಇಂಗ್ಲೀಷ್ ಮಾತಾಡೋದಕ್ಕೆ ಹೆದರ್ಕೋತಾ ಇದ್ದೆ. ಸಭೆಯಲ್ಲಿ ನಿಂತು ಮಾತಾಡೋದಕ್ಕೆ ನನಗೆ ಕೈಕಾಲು ನಡ್ಕ ಬರ್ತಾಯಿತ್ತು. ಈ ಎಲ್ಲದನ್ನು ಹೇಗೆ ದಾಟಬರೋಕ್ಕೆ ಸಾಧ್ಯ ಆಯಿತು? ನಮ್ಮೂರಿನಲ್ಲಿ ವಿಮಾನ ಹಾರ್ತಾ ಇತ್ತು. ನಾನು ವಿಮಾನ ಹತ್ತಿರದಿಂದ ನೋಡಿರಲಿಲ್ಲ. ಸುಮಾರು ಮೈಲಿಗಳ ಅಂತರದಲ್ಲಿ ಹಕ್ಕಿ ಹಾಗೆ ಹಾರ್ತಾಯಿತ್ತು. ನಾನು ಯಾವತ್ತೂ ಮನಸ್ಸಿನಲ್ಲಿ ಅಂದ್ಕೊಂಡಿರಲ್ಲ ಒಂದು ದಿವಸ ನಾನು ವಿಮಾನದಲ್ಲಿ ಭಾರತ ಸರ್ಕಾರದ ಅತಿಥಿಯಾಗಿ ಹೋಗ್ತೀನಿ ಅಂತ. ಹೇಗೆ ಸಾಧ್ಯ ಆಯ್ತಾ ಇದು? ನಾನು ಅಂದ್ಕೊಂಡೇ ಇರಲಿಲ್ಲ, ಆದರೆ ಆಸೆ ಇತ್ತು ನನಗೆ. ನಮ್ಮ ಊರಿನ ಪಕ್ಕ ಸಿಮೆಂಟ್ ಫ್ಯಾಕ್ಟ್ರಿ ಇದೆ, ಡೈಮಂಡ್ ಸಿಮೆಂಟ್ ಫ್ಯಾಕ್ಟ್ರಿ ಅಂತ. ಅಲ್ಲಿ ಬಿರ್ಲಾ ಒಡೆತನ ಇತ್ತು. ಒಂದು ಸರಿ ಬಿರ್ಲಾ ಅವರು ಅಲ್ಲಿಗೆ ಬಂದಿದ್ದರು, ಅಮ್ಮಸಂದ್ರ ಅಂತ ಇದಕ್ಕೆ. ಬಂದಾಗ ಅವರ ಸ್ವಂತ ವಿಮಾನ ಅಲ್ಲೊಂದು ಎತ್ತರದ ಪ್ರದೇಶದಲ್ಲಿ ಪಾರ್ಕ್ ಮಾಡಿತ್ತು. ಅದನ್ನು ನೋಡೋದಕ್ಕೆ ನಾವೆಲ್ಲ ಸ್ಕೂಲ್ನಲ್ಲಿ, ನಾನು 7ನೇ ಕ್ಲಾಸ್ ಓದ್ತಾ ಇದ್ದೆ, ಓಡಿದ್ವಿ ವಿಮಾನ ನೋಡೋದಕ್ಕೆ ಹತ್ತಿರದಿಂದ. ವಿಮಾನ ಹೇಗಿರುತ್ತೆ ಅಂತಲೇ ಗೊತ್ತಿರಲಿಲ್ಲ. ನಾವು ಮಕ್ಕಳೆಲ್ಲ ಕಲ್ಪನೆ ಮಾಡ್ಕೋತಾ ಇದ್ವಿ, ವಿಮಾನ ಅಂದರೆ ದೊಡ್ಡದಾಗಿರುತ್ತಂತೆ, ನಮ್ಮ ಊರು ದೊಡ್ಡದಷ್ಟಿರುತ್ತಂತೆ, ನಮ್ಮೂರು ಗೌಡ್ರ ಮನೆಯಷ್ಟು ದೊಡ್ಡದಿರುತ್ತಂತೆ, ಹಲವಾರು ಕೋಣೆಗಳಿರುತ್ತೆ, ಏನೇನೋ ಕಲ್ಪನೆಗಳನ್ನು ನಾವು ನೋಡಿರಲ್ಲ, ಸಿನಿಮಾದಲ್ಲೂ ನೋಡಿರಲ್ಲ ಆ ವಿಮಾನನ. ಹೋಗಿ ಅವತ್ತು ವಿಮಾನ ನೋಡಬೇಕು ಅಂತ, ಅವತ್ತು ವಿಮಾನದ ಒಳಗೆ ಎಲ್ರಿಗೂ ಪ್ರವೇಶ ಕೊಟ್ಟಿದ್ದರು. ನಾನು ಆ ಸರದಿ ಸಾಲಿನಲ್ಲಿ ನಿಂತಿದ್ದೆ. ನನ್ನ ಪ್ರವೇಶ ಬರುವಷ್ಟರಲ್ಲಿ ವಾಪಸ್ಸು ಬಿರ್ಲಾ ಅವ್ರು ಬಂದು ಆ ವಿಮಾನ ಹಾರು ಹೊರಟೋಯ್ತು. ನಾನು ವಿಮಾನದೊಳಗೆ ಹೋಗೋಕ್ಕಾಗಿರಲಿಲ್ಲ. ಅವತ್ತು ನನಗೆ ಅನ್ನಿಸ್ತಾಯಿತ್ತು, ನಾನು ಯಾವತ್ತಾದರೂ ವಿಮಾನ ಹತ್ತಬೇಕು ಅಂತ ಅನ್ನಿಸ್ತಾಯಿತ್ತು. ಆ ಕನಸು 20 ವರ್ಷಕ್ಕೆ ಸಾಧ್ಯ ಆಯ್ತದು. ಅಂದರೆ ಅದಕ್ಕೋಸ್ಕರ ನಾನು ಹೇಳಿದ್ದು, ಯಾವುದು ಒಳ್ಳೆಯದನ್ನು ನಾವು ಮಾಡಬೇಕು ಅಂತ ಅಂದ್ಕೊಟ್ಟು ಸಾಧ್ಯ ಆಗುತ್ತೆ ಅಂತ. ಎಲ್ಲ ಮಹನೀಯರು ಇವತ್ತು ನಾನು ಹುಟ್ಟುಹಬ್ಬದ ಬಗ್ಗೆ ಮಾತಾಡಿದ್ರು. ಹುಟ್ಟುಹಬ್ಬ ಅಂದರೆ ನಾಚಿಕೆ ಆಗುತ್ತೆ ನನಗೆ. ಯಾಕೆ ಅಂದರೆ ನಾನು ಬಾಲ್ಯದಲ್ಲಿದ್ದಾಗ ಹುಟ್ಟುಹಬ್ಬ ಆಚರಿಸಲಿ ಅಂತ ನನಗೆ ಯಾವಾಗಲೂ ಆಸೆ ಆಗೋದು. ಯಾಕೆ ಅಂದರೆ ಹುಟ್ಟುಹಬ್ಬದಲ್ಲಿ ನಂಗೆ ಪೆಪ್ಪರ್ಮೆಂಟ್ ಸಿಗ್ತಾಯಿತ್ತು. ಅವತ್ತು ವಿಶೇಷವಾದ ದಿನ ಆಗಿರ್ತಾಯಿತ್ತು. ಯಾಕೆಂದರೆ ಪೆಪ್ಪರ್ಮೆಂಟ್ ಕೂಡ ಕೊಂಡ್ಕೊಳ್ಳೋಕ್ಕಾಗದೇ ಇರುವಂಥ ಬಡತನದಲ್ಲಿ ನಾನು ಬೆಳೆದಿದ್ದೆ. ಚಾಕ್ಲೇಟ್ ಅಂತೂ ಬಿಟ್ಬಿಡಿ, ನಾನು ಪೆಪ್ಪರ್ಮೆಂಟ್ ಹೇಳ್ತಾರದು. ಹಾಗಾಗಿ ಅವತ್ತು ನನಗೆ ಒಂದು ಪ್ಯಾಕೆಟ್ ಪೆಪ್ಪರ್ಮೆಂಟ್ ಸಿಗುತ್ತೆ. ನನ್ನ ಸ್ನೇಹಿತರಿಗೆ ಹಂಚಿ ನಾನು ಒಂದಿಷ್ಟು ಜೇಬಲ್ಲಿ ಇಟ್ಕೊಂಡು ಒಂದು ವಾರಗಟ್ಟಲೆ ಇಡ್ತಾಯಿದ್ದೆ. ಒಂದು ವಾರ ಜೇಬಲ್ಲಿದ್ದು ಅಂಟು ಬಿಟ್ಟಿರೋದು, ಕರಗಿ ಎಲ್ಲ ಜೇಬೆಲ್ಲ ಗಂಟಾಗ್ಬಿಡ್ತಾಯಿತ್ತು. ಪೆಪ್ಪರ್ಮೆಂಟ್ಗೋಸ್ಕರ ನಾನು ಹುಟ್ಟುಹಬ್ಬ ಆಗಲಿ ಅಂತ ಆಸೆ ಪಡ್ತಾಯಿದ್ದೆ. ಇವತ್ತು ಈ ಹುಟ್ಟುಹಬ್ಬ ಈ ಥರ ಆಗುತ್ತೆ ಅಂತ ನನ್ನ ಮನಸ್ಸಿನಲ್ಲೂ ಎಣಿಸಿರಲಿಲ್ಲ. ಇದೆಲ್ಲ ಹೇಗೆ ಸಾಧ್ಯ ಆಯಿತು? ನನಗೆ ಆಸೆ ಇತ್ತು, ಸಾಕಷ್ಟು ಬರೆದಿದ್ದೆ, ಪತ್ರಕರ್ತನಾಗಿದ್ದೆ, ಸಿನಿಮಾ ನಿರ್ದೇಶಕನಾದೆ. ನನ್ನ ಬರವಣಿಗೆಗಳು ಪುಸ್ತಕದ ರೂಪದಲ್ಲಿ ಬರಲಿ ಅಂತ ಇತ್ತು, ಆಸೆ ಇತ್ತು. ದತ್ತಣ್ಣ ಇದಕ್ಕೆ ಮುನ್ನುಡಿಯನ್ನು ಹಾಡಿದವರು. ಕಳೆದ 60 ವರ್ಷ ಆದಾಗ ಇನ್ನಾದರೂ ಅವನ
ಕೃತಿಗಳ ಕುರಿತು ಒಂದು ವಿಶ್ಲೇಷಣಾತ್ಮಕ ಬರಹ ಬರಬೇಕು ಅಂತ ಅದಕ್ಕೆ ಬೆಂಕಿ ಹಚ್ಚಿದವರು, ಕಿಡಿಯನ್ನು ಹಚ್ಚಿದವರು ದತ್ತಣ್ಣ, ಅದನ್ನು ಮುಂದುವರಿಸಿದವರು ಗೋಪಾಲಕೃಷ್ಣ ಪೈಗಳು. ಎಲ್ಲ ಹಿರಿಯ ಸ್ನೇಹಿತರು, ನನ್ನ ಪಿತೃ ಸಮಾನರಾದಂಥವ್ರು ಎಲ್ಲರೂ ತುಂಬ ಶ್ರಮ ಹಾಕಿದ್ದಾರೆ ಈ ಪುಸ್ತಕ ಬರಲಿಕ್ಕೆ. ಇದನ್ನು ಪುಸ್ತಕನ ಹೇಗೆ ಪಬ್ಲಿಷ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದಾಗ ಯಾರನ್ನು ಕೇಳೋದು ಅಂತ ಇತ್ತು. ಕೇಳಿ ಇಲ್ಲ ಅನ್ನಿಸ್ಕೊಂಬಿಟ್ರೆ ಭಾಳ ಅವಮಾನ ಆಗುತ್ತೆ ಜೀವನದಲ್ಲಿ. ಹಾಗಾಗಿ ಯಾರನ್ನು ಕೇಳೋದು ಅನ್ನೋ ಅನುಮಾನದಲ್ಲಿ ಹನೂರು ಕೃಷ್ಣಮೂರ್ತಿಗಳನ್ನ ಸ್ನೇಹಿತರಿದ್ದರು. ನಾನು ಕೇಳಿದ್ರೆ ಯಾರಾದರೂ ಒಪ್ತಾರ ಇಲ್ವೋ ಅಂದ್ಬಿಟ್ಟು ಅವರ ಕಿವಿಯಲ್ಲಿ ಪೈಗಳು ಹೇಳಿದ್ರು, ಯಾರಾದರೂ ಪ್ರಕಾಶಕರನ್ನ ಕೇಳಬೇಕಲ್ಲ ಅಂತ. ನಾನು ಕೇಳ್ತೀನಿ ರೀ, ಒಬ್ರು ಇದ್ದಾರೆ ಅಂತ ನಮ್ಮ ಪ್ರಕಾಶ್ ಕಂಬತ್ತೇಳಿಯವ್ರನ್ನ ಕೇಳಿದ್ರು. ಅದಕ್ಕೆ ಮುಂಚೆ 15 ವರ್ಷದಿಂದ 2005ರಲ್ಲಿ ನನ್ನ ಲೇಖನಗಳು ಉದಯವಾಣಿಯಲ್ಲಿ ಬರ್ತಾಯಿತ್ತು. ಅದರ ಸಂಪಾದಕರು ಹೇಳಿದರು, ಇದಕ್ಕೆ ಪುಸ್ತಕ ಆಗೋ ಯೋಗ್ಯತೆ ಇದೆ, ಯಾರ ಕೈಲಾದರೂ ಪಬ್ಲಿಷ್ ಮಾಡಿಸಿ ಅಂತ. ನಾನು ನೇರವಾಗಿ ನನ್ನ ಮಿತ್ರರಾದ ಪ್ರಕಾಶ್ ಕಂಬತ್ತಳ್ಳಿ ಹತ್ರ ಹೋಗಿ, ಇದು ಪುಸ್ತಕ ಆದರೆ ಚೆನ್ನಾಗಿರುತ್ತಲ್ವ ಪ್ರಕಾಶ್ ಅಂದೆ. ಸಿನಿಮಾದ್ದು ಯಾರೂ ಓದಲ್ಲ ಸರ್, ಮಾಡೋಕ್ಕಾಗಲ್ಲ ಅಂದ್ಬಿಟ್ಟಿದ್ರು 2005ರಲ್ಲಿ. ಇಲ್ಲಿಗೆ ಕರೆಕ್ಟಾಗಿ 19 ವರ್ಷಗಳ ಹಿಂದೆ. ಹಾಗಾಗಿ ನನಗೆ ಮತ್ತೆ ಈಗ ಕೇಳಿ ಅವ್ರು ಎಲ್ಲಿ ಇಲ್ಲ ಅಂತಾರೋ ಅನ್ನೋದಲ್ಲಿ ನನ್ನ ಸ್ನೇಹಿತರ ಮೂಲಕ ಕೇಳಿಸಿದಾಗ ಆ ಪುಸ್ತಕದ ಕಂಟೆಂಟ್ ಏನು ಅಂತ ಕೂಡ ಕೇಳಿದೆ. ತಕ್ಷಣ ನಾನು ಮಾಡ್ತೀನಿ ಅಂತ ಹೇಳಿದ್ರು ಪ್ರಕಾಶ್ ಕಂಬತ್ತಳ್ಳಿ, ಈ ಪುಸ್ತಕವನ್ನು ಮಾಡ್ತೀನಿ ಅಂತ ಹೇಳಿದ್ರು. ಒಂದು ಪುಸ್ತಕ ಅಂತ ಪ್ರಾರಂಭ ಆಯ್ತದು, ಒಂದು ಪುಸ್ತಕ ಅಂತ ಆರಂಭದಲ್ಲಿದ್ದು. ನಾನು ಅವರಿಗೆ ಆಮೇಲೆ ಪ್ರಕಾಶ್ ಕಂಬತ್ತಳ್ಳಿಗೆ ಥ್ಯಾಂಕ್ಸ್ ಹೇಳ್ತಾ, ನೆನಪಿದೆಯಾ ಪ್ರಕಾಶ್, 19 ವರ್ಷದಿಂದ ನಾನೊಂದು ಪುಸ್ತಕ ತನ್ನಿ ನನ್ನ ಲೇಖನಗಳದ್ದು ಅಂದಾಗ ನೀವು ಆಗಲ್ಲ ಅಂತಂದಿದ್ರಿ ಹಿಂದೆ. ಹೌದು, ಅವತ್ತು ಆಗಲ್ಲ ಅಂತಂದಿದ್ದೆ, ಇವತ್ತು ಅದನ್ನೂ ಮಾಡ್ತೀನಿ ಅಂದರು. 2 ಪುಸ್ತಕ ಆಯಿತು. ಬರೆಸಿದಾಗ ಪ್ರೂಫ್ ಎಲ್ಲ ಬಂತು, ಅದನ್ನು ಲೇಔಟ್ ಮಾಡಿದಾಗ 560 ಪುಟಗಳು ಬಂದಿತ್ತು. ಪ್ರಕಾಶ್ ಹೇಳಿದ್ರು, ಈ 500 ಪುಟಗಳಷ್ಟು ಬೃಹತ್ ಗ್ರಂಥವನ್ನು ನೋಡಿದ್ರೆ ಜನ ಓಡ್ ಹೋಗ್ತಾರೆ, ಒಬ್ಬರು ಕೈಯಿಂದ ಕೂಡ ಮುಟ್ಟಲ್ಲ. ಇದನ್ನು 2 ಪುಸ್ತಕವಾಗಿ ವಿಂಗಡಿಸ್ತೀನಿ ಅಂತ 250 ಪುಟದ 3ನೇ ಪುಸ್ತಕ ಮಾಡಿದ್ರು. 3ನೇ ಪುಸ್ತಕದಲ್ಲಿ ಕೆಲವು ನನ್ನ ದೆಹಲಿ ಮತ್ತು ಮುಂಬೈ ಅಥವಾ ಪುಣೆ, ಟ್ರಿವೆಂಡ್ರಮ್ನ ಸ್ನೇಹಿತರು ಇಂಗ್ಲೀಷ್ನಲ್ಲಿ ಕೆಲವು ಲೇಖನಗಳನ್ನು ಬರೆದಿದ್ರು ನನ್ನ ಸಿನಿಮಾದ ಕುರಿತು. ಅವುಗಳನ್ನು ಕನ್ನಡದ ಪುಸ್ತಕಗಳು ಸೇರಿಸ್ಬೇಕು ಅಂತ ಇತ್ತು. ಪ್ರಕಾಶ್ ಆಮೇಲೆ ಹೇಳಿದ್ರು, ಕನ್ನಡದಲ್ಲಿ ಇಂಗ್ಲೀಷ್ ಲೇಖನಗಳನ್ನು ಸೇರಿಸೋ ಚೆನ್ನಾಗಿರಲ್ಲ, ಅದನ್ನೇ ಪ್ರತ್ಯೇಕವಾಗಿ ಮಾಡ್ತೀನಿ ಅಂದರು. 4ನೇ ಪುಸ್ತಕ ಬಂತು. ಪ್ರಾಯಶಃ 4 ಪುಸ್ತಕ ಒಬ್ಬಂದು. ನಾನು ಲೇಖಕ ಅಲ್ಲ, ನಿರ್ದೇಶಕ. ಬರುತ್ತೆ ಇವತ್ತೇ ಅಂದರೆ ಅದಕ್ಕಿಂತ ಅದೃಷ್ಟ ಏನಿದೆ. ಕನ್ನಡ ಚಿತ್ರರಂಗದಲ್ಲಿ ಒಂದು ಟೆಕ್ಸ್ಟನ್ನು ಕ್ರಿಯೇಟ್ ಮಾಡೋ ನಿಟ್ಟಿನಲ್ಲಿ ಇದೆಷ್ಟು ಮೌಲಿಕವಾಗಿದೆ ಅಂತ ನೀವು ಓದ್ದಾಗ ಗೊತ್ತಾಗುತ್ತೆ. ಅದನ್ನು ಮಾಡಿದಂಥ ಪ್ರಕಾಶ್ ಕಂಬತ್ತಳ್ಳಿಗೆ ನಾನು ಯಾವತ್ತೂ ಋಣಿ. ಪ್ರಕಾಶ್, ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದಿಷ್ಟೇ, ನನ್ನ ಸಿನಿಮಾಗಳನ್ನ 4 ದಿವಸ ಉಚಿತವಾಗಿ ಎಲ್ರಿಗೂ 8 ಸಿನಿಮಾಗಳನ್ನ ತೋರಿಸಿದ್ದೀನಿ. ಈ ಪುಸ್ತಕಗಳನ್ನ ಕೊಂಡ್ಕೊಳ್ಳೋದ್ರ ಮೂಲಕ ಪ್ರಕಾಶ್ ನನ್ನಂಥ ಬೇರೆ ನಿರ್ದೇಶಕರ ಪುಸ್ತಕ ಮಾಡೋದಕ್ಕೆ ಪ್ರೋತ್ಸಾಹ ಬರೋ ಹಾಗೆ ಮಾಡಿ ಅಂತ ಕೇಳ್ಕೊತೀನಿ. ಯಾಕೆಂದರೆ ಎಷ್ಟು ಪ್ರತಿ ಹಾಕ್ಸಿದ್ರೋ ಗೊತ್ತಿಲ್ಲ, 1000 ಹಾಕ್ಸಿದ್ರೋ 500 ಹಾಕ್ಸಿದ್ರೋ. ಇದು ಖಾಲಿ ಆದರೆ ನನ್ನ ಪುಸ್ತಕನೂ 2ನೇ ಮುದ್ರಣ ಹೋಗ್ಬೋದು. ನನ್ನ ಹಾಗೆ ನಾಳೆ ಲಿಂಗದೇವ್ರದ್ದು ಬರ್ಬೋದು, ನಂಜನಗೌಡ್ರದ್ದು ಬರ್ಬೋದು, ಮತ್ತೊಬ್ಬರದ್ದು ಬರ್ಬೋದು. ಪುಸ್ತಕಗಳು ಹೆಚ್ಚು ಬರಲಿ ಕನ್ನಡ ಚಿತ್ರರಂಗಕ್ಕೆ ಅಂತ. ಎಲ್ಲರೂ ಗುರು ಸಮಾನರು ಅಂತ ಹೇಳಿದೆ. ಸರ್, ನಿಮ್ಮ ನಾಗರಹೊಳೆ ಸಿನಿಮಾನ ತುಂಬ ಮೆಚ್ಕೊಂಡಂತವನು. ಬಂಧನ ನಾನು ಎಲ್ಲೋ ಬ್ಲ್ಯಾಕಲ್ಲಿ ಟಿಕೆಟ್ ಕೊಟ್ಕೊಂಡು ನೋಡಿದ್ದೆ. ಎಷ್ಟು ಒಳ್ಳೆಯ ಚಿತ್ರಗಳು ಅವ್ರು ಮಾಡಿದಂಥದ್ದು ಅಂತ. ನಮ್ಮ ಊರಲ್ಲಿದ್ವಿ ಅಂತ ಬಿಡುಗಡೆದಾಗ ದಂತಕಥೆ ಸರ್, ಅದರಲ್ಲಿ ಅದು ಆವಾಗ ಅಂತಾಗೆ 200 ರೂಪಾಯಿ ಬ್ಲ್ಯಾಕ್ ಕೊಡಬೇಕಂತೆ ಅಂತ. ಅಂಬರೀಷ್ ಮಾಡಿದಂಥ ಮೊದಲನೇ ಸಿನಿಮಾಗೆ ಅದ್ರ ಬಗ್ಗೆ ಏನೇನೋ ದಂತಕಥೆಗಳು ಹೇಳಿ ನಾವೊಂದು ದಿವಸ ಅಂಥ ಸಿನಿಮಾನ ನೋಡಬಹುದಾ ಅಂತ ಅಂದ್ಕೊಂಡವನು ಇವ್ರ ಪಕ್ಕ ಕೂತಿದ್ದೀನಿ ಸರ್. ನಾನಲ್ಲ ಅದೃಷ್ಟವಂತ, ನೀವು ಅದೃಷ್ಟವಂತರ. ನಾನೇ ಅದೃಷ್ಟವಂತ. ಅವರ ತಂದೆಯವರು 100 ಮಹಾತ್ಮ ಪಿಕ್ಚರ್ಸಿಂದ 100 ಚಿತ್ರಗಳನ್ನು ಮಾಡಿ ಕನ್ನಡ ಚಿತ್ರರಂಗ ಶ್ರೀಮಂತಗೊಳಿಸಿದಂಥ ಕುಟುಂಬ ನಿಮ್ಮದು. ಹಾಗಾಗಿ ನಿಮ್ಮ ಗೆಳೆತನ ಸಿಕ್ಕಿರೋದು ನಮ್ಮ ಸೌಭಾಗ್ಯ. 2000 ಪ್ರಾಯಶಃ 1995 ನಂತರ ಅಂತ ಕಾಣುತ್ತೆ. ನಾನು ನಿಮ್ಮದು ತಪರ್ನ ಕತೆ ನೋಡಿದೆ ಸರ್, ಯಾವುದೋ ಒಂದು ಸಂದರ್ಭದಲ್ಲಿ ನೋಡಿದಾಗ ತುಂಬ ಇಷ್ಟ ಆಯಿತು. ಅಲ್ಲಿವರೆಗೂ ನಮಗೆ ಹೀರೋ ಅಂದ್ರೆ ರಾಜ್ಕುಮಾರು, ವಿಲನ್ ಅಂದ್ರೆ ವಜ್ರಮುನಿ, ಹೀರೋಯಿನ್ ಅಂದ್ರೆ ಭಾರತಿ, ಇಷ್ಟೇ ಕಲ್ಪನೆ ಇದ್ದಿದ್ದು ನಮಗೆ. ಕಾಸರವಳ್ಳಿಯವರ ತಬರ್ ಕತೆ ನೋಡಿದಾಗ ತುಂಬ ಮನಸ್ಸಿಗೆ ಹತ್ತಿರವಾಯಿತು. ಇಂಥ ಕಾಸರವರ್ತಿ ಹೇಗಿರ್ಬೋದು ಈ ಮನುಷ್ಯ, ಇಂಥ ತಬರ್ ಕಥೆಯನ್ನು ಮಾಡಿದವರು. ಯಾವತ್ತಾದರೂ ನಾವು ಅವ್ರನ್ನ ಭೇಟಿ ಮಾಡೋಕ್ಕಾಗುತ್ತಾ ಅಂತ ಅಂದ್ಕೊಂಡಿದ್ದೆ. ನಾನು ಅವಾಗ ಚಿತ್ರ ಬರಿತಾ ಇದ್ದೆ, ಅವ್ರಿಗೆ ನೆನಪಿಲ್ಲ, ಬಹುಶಃ ಪ್ರತಿ ಕೂಡ ಇಲ್ಲ. ನಾನು ಅವ್ರದ್ದೊಂದು ರೇಖಾಚಿತ್ರ ಬರೆದಿದ್ದೆ ಪತ್ರಕರ್ತನಾಗಿದ್ದಾಗ. ಬರೆದು ಯಾವುದೋ ಸಮಾರಂಭದಲ್ಲಿ ಅವರಿಗೆ ತಗೊಂಡೋಗಿ ನಾನು ಉಡುಗೊರೆಯಾಗಿ ಕೊಟ್ಟಿದ್ದೆ. ನೀವು ಸಹಿ ಹಾಕಿ ನೀವು ಇಟ್ಕೊಂಡಿದ್ರಿ, ಅದು ಬಹುಶಃ ಇರುತ್ತೀಯಲ್ಲೋ ಗೊತ್ತಿಲ್ಲ. ಹಾಗೆ ನಾನು ಭೇಟಿ ಮಾಡಿದಂಥ ಇಷ್ಟಪಟ್ಟಂಥ ವ್ಯಕ್ತಿಯ ಪಕ್ಕದಲ್ಲಿ ಕೂತ್ಕೊಳ್ಳೋಂಥ ಸೌಭಾಗ್ಯ ನನಗೆ ಸಿಕ್ಕಿದೆ. ಇದಕ್ಕಿಂತ ದೊಡ್ಡದಿದೆಯಾ? ಪಲ್ಲವಿ ನೀವು ನೋಡಿಯೇ ಇರ್ತೀರಿ, ನಮ್ಮೆಲ್ಲರ ಹೀರೋ ಅವರು. ಡೈರೆಕ್ಟರ್ ಅಲ್ಲ, ಸೀತಾರಾಮ್ ಸರ್ ನಮ್ಮೆಲ್ಲರ ಹೀರೋ. ನಾನು ಹೇಳ್ತೀನಿ, ಉತ್ಪ್ರೇಕ್ಷೆ ಅಲ್ಲ ಸರ್, ಕನ್ನಡ ಚಿತ್ರರಂಗಕ್ಕೆ ರಾಜ್ಕುಮಾರ್ ಹೇಗೋ ಕನ್ನಡ ಧಾರಾವಾಹಿ ಕ್ಷೇತ್ರಕ್ಕೆ ರಾಜ್ಕುಮಾರ್ ಇವರು.
ಅವರ ಪಲ್ಲವಿ ನೋಡಿ ಬೇರೆ ಇದನ್ನು ನೋಡಿ ಸೀತಾರಾಮ್ ಅವ್ರನ್ನ ನೋಡೋಕ್ಕಾಗುತ್ತಾ? ನಾಟಕ ನೋಡಿದ್ವಿ, ಅವರೊಂದು ಕಥೆ ಬರೆದಿದ್ರು, ಬದುಕ ಮನ್ನಿಸು ಪ್ರಭುವೇ ಅಂತ. ಪ್ರಜಾವಾಣಿ ಪತ್ರಿಕೆಯಲ್ಲಿ ಅದಕ್ಕೆ ಪ್ರಶಸ್ತಿ, ಇದು ನಾಟಕ ಬಹುಮಾನ ಬಂದಿತ್ತು. ಅದನ್ನು ಓದಿ ಎಂಥ ಅದ್ಭುತವಾದಂಥ ನಾಟಕವನ್ನು ಬರೆದಿದ್ದಾರೆ. ಇವ್ರನ್ನ ಯಾವತ್ತಾದರೂ ನಾನು ಹತ್ತಿರದಿಂದ ನೋಡ್ತೀನಾ ಅಂತಂದಾಗ ಅವ್ರ ಜೊತೆ ಕೆಲಸ ಮಾಡೋ ಸೌಭಾಗ್ಯ ಸಿಗ್ತಲ್ಲ ಸರ್, ಜೊತೆಲಿ ಇಟ್ಕೊಂಡ್ರಲ್ಲ, ಇದಕ್ಕಿಂತ ನಾನು ಏನು ಸೌಭಾಗ್ಯ ಸರ್. ಹಾಗಾಗಿ ನಾನು ತುಂಬ ಅದೃಷ್ಟವಂತ. ಅದೃಷ್ಟ ಅಂದರೆ ಏನು ಅಂತ ಎಲ್ಲರೂ ಕೇಳ್ತಾರೆ. ಏನು ಅದೃಷ್ಟ ಅಂದರೆ, ನನಗೆ ದೇವರಲ್ಲಿ ಆರಂಭದಲ್ಲಿ ನಂಬಿಕೆ ಇತ್ತು. ನನ್ನ 21ನೇ ವಯಸ್ಸಿನವರೆಗೂ ದೇವರನ್ನು ಎಲ್ಲ ಕೇಳಿದ್ದೆ. SSLC ಪಾಸ್ ಮಾಡು ಅಂತ ಕೇಳಿದ್ದೆ, ಅವ್ನು ಫೇಲ್ ಮಾಡಿಸ್ಬಿಟ್ಟ. ಅವತ್ತಿಂದ ದೇವರಲ್ಲಿ ನಂಬಿಕೆ ಬಿಟ್ಬಿಟ್ಟೆ ನಾನು. ಹೀಗಾದಾಗ ಈ ಅದೃಷ್ಟ ನನಗಿಲ್ಲ, ನಾನೊಬ್ಬ ದುರಾದೃಷ್ಟವಂತ. ಎಷ್ಟೋ ಬಾರಿ ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಯೋಚನೆ ಮಾಡಿದ್ದೆ ನನ್ನ ಹೈಸ್ಕೂಲ್ ದಿನಗಳಲ್ಲಿ. ನಾನು ಅಂದ್ಕೊಂಡಿದ್ದೇನೂ ಆಗ್ತಾ ಇರಲಿಲ್ಲ. ಆಗಲೇ ಹೇಳಿದಾಗೆ ಅನಾಕರ್ಷಕ ವ್ಯಕ್ತಿಯಾಗಿದ್ದೆ, ಇಂಗ್ಲೀಷ್ ಬರ್ತಾ ಇರಲಿಲ್ಲ, ಯಾರೂ ನನ್ನನ್ನು ಯಾವ ಲೆಕ್ಕಕ್ಕೂ ತೊಗೋತಾ ಇರಲಿಲ್ಲ, ಸ್ನೇಹಿತರು ಕೂಡ ನಾನು ಸ್ನೇಹ ಮಾಡ್ತಾ ಇರಲಿಲ್ಲ ಸರ್. ಯಾಕೆಂದರೆ ಇವ್ನು ನೋಡೋದಕ್ಕೆ ಆಕರ್ಷಕವಾಗಿಲ್ಲ ಅಂತ ಇತ್ತು. ಒಂದು ದಿನ ನಾನು ಗಮನಿಸಿದ್ದೀನಿ, ನಮ್ಮ ಊರಿನ ಪಾಳು ಬಿದ್ದ ಮನೆಯಲ್ಲಿ ಮೂಲೆಯಲ್ಲಿ ಕುಳಿತು ಕಣ್ಣೀರು ಹಾಕ್ತಾ ಇದ್ದೆ ನಾನು. ಅದನ್ನು ಬರ್ಕೊಂಡಿದ್ದೀನಿ ನನ್ನ ಪುಸ್ತಕದಲ್ಲಿ. ಹಾಗಿದ್ದವನು ಹಿಂಗೆ ಬರೋಕ್ಕೆ ಹೆಂಗೆ ಸಾಧ್ಯ ಆಯಿತು? ಎಲ್ಲರೂ ಹೇಳ್ಬೋದು ಅದೃಷ್ಟ ಅಂತ ಅನ್ಬೋದು. ಅದೃಷ್ಟ ಅಂದರೆ ಏನು? ನನ್ನ ಪ್ರಕಾರ ಅದೃಷ್ಟ ಅಂತಂದರೆ, ನಾವು ಒಳ್ಳೆ ಯೋಚನೆಯನ್ನು ಮಾಡ್ಕೊಂಡು ಯಾವುದೋ ಒಂದು ಹಾದಿಯಲ್ಲಿ ಹೋಗ್ತೀವಿ, ಆ ಹಾದಿಯಲ್ಲಿ ಎಡಕ್ಕೆ ಹೋಗ್ಬೇಕಾ ಬಲಕ್ಕೆ ಹೋಗ್ಬೇಕಾ ಅಂತ ಒಂದು ಕ್ಷಣ ಯೋಚನೆ ಬರುತ್ತೆ. ನಾವು ಯಾವುದೋ ಒಂದನ್ನು ಆಯ್ಕೆ ಮಾಡ್ಕೋತೀವಿ, ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದಲ್ಲೇ ಬಲನೂ ಆಯ್ಕೆ ಮಾಡ್ಕೋತೀವಿ, ಎಡವನ್ನೂ ಆಯ್ಕೆ ಮಾಡ್ಕೋತೀವಿ. ಈ ಆಯ್ಕೆ ಮಾಡ್ಕೊಳ್ಳೋ ಕ್ಷಣ ಇದೆಯಲ್ಲ, ಅದಕ್ಕೆ ಒಂದು ಪ್ರೇರಕ ಶಕ್ತಿ ನಮ್ಮ ಮೇಲೆ ಕೆಲಸ ಮಾಡ್ತಾ ಇರುತ್ತೆ. ಅದೇ ಅದೃಷ್ಟ ಅಂತ ನಾನು ಹೇಳ್ತೀನಿ. ಆ ಥರದಲ್ಲಿ ಅದೃಷ್ಟವಂತ ನಾನು. ಯಾವುದನ್ನು ನಿರೀಕ್ಷೆ ಮಾಡಬರಲ್ಲ, ತಾನಾಗಿ ಎಲ್ಲ ಬಂತು. ಎಲ್ಲ ಬಾಗಿಲುಗಳು ನಮ್ಮ ಮುಂದೆ ಇರುತ್ತಂತೆ, ಬಾಗಿಲುಗಳನ್ನ ನಾವು ತಟ್ಟಬೇಕಂತೆ. ತಟ್ಟಿದಾಗ ಯಾವುದೋ ಸಂದರ್ಭದಲ್ಲಿ ತೆಗೆದ ತಕ್ಷಣ ನೀನು ಒಳಗೆ ಹೋಗಬೇಕು, ಇಲ್ಲೇ ಇದ್ರೆ ಮರುಕ್ಷಣದೆಲ್ಲ ಬಾಗಿಲು ಹಾಕ್ಕೊಂಡ್ಬಿಡುತ್ತೆ ಬದುಕಿನಲ್ಲಿ ಅಂತ. ಅದೇನೋ ಗೊತ್ತಿಲ್ಲ, ನಾನು ಪ್ರತಿ ಸರಿ ತಟ್ಟಿದಾಗೆಲ್ಲ ಬಾಗಿಲು ತೆಗೀತು, ನಾನು ಒಳಗೆ ಹೋಗ್ತಾ ಹೋದೆ, ಕರ್ಕೊಂಡು ಹೋಗ್ತು ಇಲ್ಲಿವರೆಗೂ ಕರ್ಕೊಂಬಂದು ನಿಲ್ಲಿಸಿದೆ. ಇದು ನೀವೇನು ಬೇಕಾದ್ರೂ ಕರೀರಿ. ಆಗಲೇ ಹೇಳಿದಾಗೆ ನನಗೆ ದೇವರಲ್ಲಿ ನಂಬಿಕೆ ಇಲ್ಲದೆ ಇದ್ದರೂ ಒಂದು ಶಕ್ತಿ ಇದೆ, ಯಾವುದೋ ಒಂದು ಶಕ್ತಿ ಇದೆ. ಆ ಶಕ್ತಿ ನಮ್ಮನ್ನೇ ನಿಯಂತ್ರಣ ಮಾಡ್ತಾ ಇರ್ತಾರೆ. ಅದನ್ನು ಯಾವ ಹೆಸರಲ್ಲಿ ಬೇಕಾದರೂ ಕರೀರಿ. ಆ ಶಕ್ತಿ ನನ್ನ ಪೂರ್ತಿ ಅನುಗ್ರಹ ಮಾಡಿದೆ. ಇಷ್ಟು ಸಾಕು ಸರ್ ನನಗೆ. ಇದರಲ್ಲೊಂದು ಮಾತು ಬರುತ್ತೆ ಪುಸ್ತಕದಲ್ಲಿ, ಭಾವುಕನಾಗ್ತೀನಿ ಕೆಲವು ಸಾರಿ ನಾನು. ನಮ್ಮ ತಾಯಿಗೀಗ 93 ವರ್ಷ. ಊರಲ್ಲಿದ್ದಾರೆ ನಮ್ಮ ತಾಯಿ. ಸುಚೇಂದ್ರ ಪ್ರಸಾದ್ ಅವ್ರು ಕೇಳಿದ್ರು, ಏನಾದರೂ ಕಷ್ಟ ಆಗಲಿ ನಿಮ್ಮ ತಾಯಿಯವ್ರನ್ನ ಕರ್ಕೊಂಬಂದು ಸ್ಥಾಪಿಸ್ತೀನಿ ನಾನು, ಮಾಡೋಣ ಅಂತ. ನಮ್ಮ ತಾಯಿಯವ್ರು ಕೇಳಿದೆ, ಬರ್ತೀಯಮ್ಮ ಅಂತ. ನಮ್ಮ ಅಮ್ಮನ ಬಗ್ಗೆ ಒಂದು ಆರ್ಟಿಕಲ್ ಇದೆ, ಅದನ್ನು ಓದಿದ್ರೆ ನಿಮಗೆ ಗೊತ್ತಾಗುತ್ತೆ. ನಮ್ಮ ಅಮ್ಮನಿಗೆ ವಿಳಾಸನೇ ಇಲ್ಲ. ಯಾಕೆ ಅಂದರೆ ಆಕೆ ಓದಿದ್ದು 3ನೇ ಕ್ಲಾಸು. ರಾಜ್ಕುಮಾರ್ ಅವ್ರು 3ನೇ ಕ್ಲಾಸ್ ಓದಿ ಅಷ್ಟೆಲ್ಲ ಮಾಡಿದ್ರು, ಆದರೆ ನಮ್ಮಮ್ಮ 3ನೇ ಕ್ಲಾಸ್ ಓದಿದ್ರು ಅವ್ರಿಗೆ ಅಕ್ಷರ ದಕ್ಕಲಿಲ್ಲ. ಅವ್ರ ಬಗ್ಗೆ ಒಂದು ಪತ್ರ ಬರೆದಿದ್ದೀನಿ. ನಾನು ಹೇಳಿದ್ದೇನೆ, ಈ ಪತ್ರ ಕೂಡ ನೀನು ಓದೋಕ್ಕಾಗಲ್ಲ, ಯಾಕೆಂದರೆ ಕನ್ನಡನೇ ಬರಲ್ಲ ನಿನಗೆ ಅಂತ. ನಮ್ಮ ತಾಯಿನ ಬನ್ನಿ ಅಂತ ಕರೆದೆ. ಇಲ್ಲಪ್ಪ, ನನಗೆ ಅರ್ಧ ಗಂಟೆ ಮೇಲೆ ಕೂತ್ಕೊಳ್ಳೋಕ್ಕಾಗಲ್ಲ, ನೀನು ಎಲ್ಲಾದರೂ ಇರೋ, ನಾನು ಸಂತೋಷವಾಗಿರುವಂಥ ಆಶೀರ್ವಾದ ಮಾಡಿದೆ ನಮ್ಮ ತಾಯಿ. ನಮ್ಮ ತಂದೆನ ತಾಯಿನ ಹತ್ತಿರದಿಂದ ಕಂಡಂಥವ್ರು ಸೀತಾರಾಮ್ ಸರ್. ಭಾವುಕರಾಗ್ತೀರ ನೀವು ಯಾವಾಗಲೂ ಆ ಥರದನ್ನು ಹೇಳಿದಾಗ. ಸೊ ಇದ್ರ ಮಧ್ಯೆ ಇನ್ನೊಬ್ಬರು ನಾನು ತುಂಬ ನೆನೆಸ್ಕೊಳ್ಬೇಕು. ನಾನು ಸಿನಿಮಾಗಳನ್ನ ಮಾಡಿದಾಗ ಆಗಲೇ ಹೇಳಿದೆ, ಪ್ರತಿಯೊಬ್ಬ ಮನುಷ್ಯರಿಗೂ ಒಬ್ಬ ಒಳ್ಳೆ ಸ್ನೇಹಿತ ಇರಬೇಕು ಅಂತ. ಒಳ್ಳೆ ಸ್ನೇಹಿತರು ಹೇಗೆ ಸಿಗ್ತಾರೆ? ಅದು ಕೂಡ ಅದೃಷ್ಟ. ಸ್ನೇಹಿತರನ್ನ ನಾವು ಆಯ್ಕೆ ಮಾಡ್ಕೊಳ್ಳಲ್ಲ, ನಮ್ಮನ್ನು ಅವ್ರು ಆಯ್ಕೆ ಮಾಡ್ಕೋತಾರೆ ಅಂತ ಸ್ನೇಹಿತರುಗಳು. ಹಾಗಾಗಿ ನನ್ನನ್ನು ಆಯ್ಕೆ ಮಾಡಿಕೊಂಡ್ರು. ಮೊದಲ ಸಿನಿಮಾ ಮುನ್ನುಡಿ ಮಾಡಿದಾಗ ಹಣ ಇರಲಿಲ್ಲ ನಮ್ಮ ಹತ್ರ. ತುಂಬ ಜನ ಕನ್ನಡ ಚಿತ್ರರಂಗದ ನಿರ್ಮಾಪಕರನ್ನ ಕೇಳಿದಾಗ ಯಾರೂ ಕೂಡ ಅದಕ್ಕೆ ಸಪೋರ್ಟ್ ಮಾಡಲಿಲ್ಲ. ಆಗ ನನ್ನ 9 ಜನ ಸ್ನೇಹಿತರು ಸೇರಿ ಸಹಕಾರಿ ತತ್ವದಲ್ಲಿ ಸಿನಿಮಾ ಮಾಡೋದಕ್ಕೆ ಸಹಕಾರ ಕೊಟ್ಟರು. ಅದಕ್ಕೂ ಕೂಡ ಕಿಡಿ ಹಚ್ಚಿದ್ದು ದತ್ತಣ್ಣ. ಆ 9 ಜನದ ಋಣವನ್ನು ಹೇಗೆ ತೀರಿಸೋದು? ಇಷ್ಟು ವರ್ಷಗಳ ಕಾಲ ನಿರಂತರವಾಗಿ 6 ಚಿತ್ರಗಳಿಗೆ ನನ್ನ 9 ಜನ ಸ್ನೇಹಿತರು, ಅವ್ರು ಯಾರೂ ಕೋಟ್ಯಾಧೀಶರಲ್ಲ, ಲಕ್ಷಾಧೀಶರಲ್ಲ, ತಾವು ದುಡಿದಂಥ 1 ಲಕ್ಷವನ್ನು ನನಗೆ ಕೊಟ್ಟು ಸಿನಿಮಾ ಮಾಡಿಸ್ತಾ ಬಂದಿದ್ದಾರೆ. ಅವ್ರುಗಳಿಗೆ ಅವರ ಋಣವನ್ನು ನಾನು ಹೇಗೆ ತೀರಿಸಲಿ ಗೊತ್ತಿಲ್ಲ. ಹಾಗೆಯೇ ಜೈಮಾಲ್ ಅವರು ನನ್ನ ಮೊದಲನೇ ನಿರ್ಮಾಪಕಿ. ಮೊದಲ 3 ಚಿತ್ರಗಳು ಮುನ್ನುಡಿ, ಅತಿಥಿ, ಬೇರು ಆದಮೇಲೆ ತುತ್ತೂರಿಯನ್ನು ಅವ್ರು ನಿರ್ಮಾಣ ಮಾಡಿದ್ರು. ಅವರು ತುಂಬ ದೇವರು ಮತ್ತು ಇದರಲ್ಲಿ ಹೆಚ್ಚು ಮಾತಾಡ್ತಾ ಇದ್ದಾರೆ ನನಗೆ ಗೊತ್ತಿಲ್ಲ, ನಿಮ್ಮ ಸಮಯನ ಪರವಾಗಿಲ್ವಾ? ಅವರು ಅದರ ಮುಹೂರ್ತವನ್ನು ಇಟ್ಟರು. ಬೆಳಗ್ಗೆ 5 ಗಂಟೆ ಎಷ್ಟು ಅಲ್ಲ 3:15 ಮುಹೂರ್ತ. ನಾನು, ನನ್ನ ಮಗ, ನನ್ನ ಪತ್ನಿ 3 ಜನ ಹೋಗಿದ್ವಿ. ಹಂಸಲೇಖ ಬಂದಿದ್ರು ಅವತ್ತು ಮುಹೂರ್ತ. ಆ ಹೊತ್ತು ಮುಹೂರ್ತ ಆದ ತಕ್ಷಣ ತುಂಬ ಪೂಜೆ ಮತ್ತು ಇದರ ನಂಬಿಕೆ. ಒಂದು ದೊಡ್ಡ ತಟ್ಟೆಯಲ್ಲಿ ಹಣ್ಣು ಹಂಪಲ ಇಟ್ಬಿಟ್ಟು 1,10,000 ರೂಪಾಯಿನ ನನಗೆ ಕೊಟ್ಟರು ಅವತ್ತು. ಇದು ನಿಮ್ಮ ಮುಂಗಡ ಹಣ ಅಂತ. ನಾನು ಚಿತ್ರರಂಗದಲ್ಲಿ ಸ್ವೀಕರಿಸಿದಂಥ ಮೊದಲ ಪೇಮೆಂಟ್ ಸರ್ ಅದು.
ಅಲ್ಲಿವರೆಗೂ ಪೇಮೆಂಟೇ ಸ್ವೀಕರಿಸಿರಲಿಲ್ಲ. ಅದಾದಮೇಲೆ ಮತ್ತೆ ನಾವು ಮುನ್ನುಡಿ ತುತ್ತೂರಿ ನಂತರ ವಿಮುಕ್ತಿ ಎಲ್ಲ ಮಾಡಿದ್ವಿ. ಒಂದು ಸರಿ ಬಸಂತ್ ಕುಮಾರ್ ಸಾಹೇಬರು ಕರೆದ್ರು, ಒಂದು ಸಿನಿಮಾ ಮಾಡಿ ಅಂದರು. ನನಗೆ ಭಯ ಆಯಿತು. ರೀ ಪಾಟೀಲ್ರ ಜೊತೆ ಸಿಕ್ಕಾಕೋಬೇಡ್ರಿ, ತುಂಬ ಲೆಕ್ಕಾಚಾರ, ಮನುಷ್ಯನ ಹೇಗಕ್ಕಾಗುತ್ತಾ ಅಂತ ಕೆಲವು ಚಿತ್ರರಂಗದವ್ರು ಹೇಳಿದ್ದುಂಟು ಸರ್. ನಾನು ಹೇಗೆ ಇವರಿಂದ ತಪ್ಪಿಸ್ಕೊಳ್ಳೋದು ಹೇಗೆ ಅಂತ ಗೊತ್ತಾಗಲಿಲ್ಲ. ಕತೆ ಹೇಳಿ ಅಂತ ಕೇಳ್ತಾನೆ ಇದ್ರು. ಒಂದು ದಿವಸ ಅವರ ಹುಟ್ಟುದಬ್ಬದಲ್ಲಿ ಅವ್ರ ಮನೆಗೆ ಹೋಗಿದ್ದೆ. ಅವರಿಂದ ತಪ್ಪಿಸ್ಕೋಬೇಕು ಅಂತ ಅಂದುಬಿಟ್ಟು ಬೆಟ್ಟದ ಜೀವ ಸಿನಿಮಾ ಹೇಳಿದೆ. ಯಾಕೆಂದ್ರೆ ಅದನ್ನು ಮಾಡೋಕ್ಕೆ ಸಾಧ್ಯ ಆಗಲ್ಲ ಅಂತ ಗೊತ್ತಿತ್ತು. ಅವ್ರು ಬೇಡ ಅಂತಾರೆ ಅಂತ ಅಂದ್ಕೊಂಡು ಬೆಟ್ಟದ ಜೀವ ಹೇಳಿದ್ರೆ, ಕತೆ ಹೇಳೋಕ್ಕೆ ಶುರು ಮಾಡಿದಾಗಲೇ ಹೇಳಿದ್ರು, ಕತೆ ನನಗೆ ಬೇಕಾಗಿಲ್ಲ, ನಿಮ್ಮನ್ನು ನಂಬ್ತೀನಿ, ನೀವು ಮಾಡಿ ಅಂತಂದರು. ಬೆಟ್ಟದ ಜೀವ ಆಯಿತು. ಅದೇ ಬೆಟ್ಟದ ಜೀವನ ಸ್ಕ್ರಿಪ್ಟ್ ಮಾಡಿ ನಾವು NFDCಲಿ ದುಡ್ಡು ಕೊಡ್ತಾಯಿದ್ರು, ನ್ಯಾಷನಲ್ ಫಿಲ್ಮ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ಗೆ ಕಳಿಸಿದ್ವಿ. 7 ಸ್ಕ್ರಿಪ್ಟನ್ನು ಇಂಗ್ಲೀಷ್ನಲ್ಲಿ ಮಾಡಿ ನರಹರ ರಾಯರು ಅದಕ್ಕೆ ಬರೆದು ಕೊಟ್ಟಿದ್ರು. ಅಷ್ಟರ ಮಧ್ಯೆ ಇವ್ರು ಕರೆದು ನನಗೆ ಸಿನಿಮಾ ಮಾಡಿ ಅಂತ ಹೇಳಿದ್ರು. ಸಿನಿಮಾ ಆಯಿತು, ರಾಷ್ಟ್ರ ಪ್ರಶಸ್ತಿ ಬಂತು. ಆಮೇಲೆ ಕೇಂದ್ರ ಸರ್ಕಾರದಿಂದ ನಿಮ್ಮ ಚಿತ್ರಕಥೆ ರಿಜೆಕ್ಟ್ ಆಗಿದೆ ಅಂತ ಲೆಟ್ರ್ ಬಂತು. ಹೀಗೆ ನಮ್ಮ ಸರ್ಕಾರ ಕೆಲಸ ಮಾಡೋ ರೀತಿ, ಆ ಸರ್ಕಾರದ ಮಾದರಿಯಲ್ಲಿ ನಿಂತು ನನ್ನಿಂದ ಬೆಟ್ಟದ ಜೀವ ಆದಮೇಲೆ ಬಾರಸ್ಟೋಸ್ ಸರ್ ಈಗಾಗಲೇ 5 ರಾಷ್ಟ್ರ ಪ್ರಶಸ್ತಿ ಬಂದುಬಿಟ್ಟಿದೆ. ಅಸೂಯೆ ಹೆಚ್ಚಾಗ್ಬಿಟ್ಟಿದೆ ಸರ್. ಮನುಷ್ಯನ ಕಣ್ಣಿಗೆ ಮರ ಕೂಡ ಸುಟ್ಟು ಹೋಗುತ್ತೆ ಅಂತ ಹೇಳ್ತಾರೆ. ನೀವು ಕಂಡಿರ್ಬೋದು, ಮನುಷ್ಯನ ಕಣ್ಣು ಭಾಳ ಕೆಟ್ಟದಂತೆ. ಹಾಗಾಗಿ ನನ್ನ ಮೇಲೆ ತುಂಬ, ನನ್ನ ಶತ್ರುಗಳು ಯಾರು ಅಂತಂದ್ರೆ ಅವ್ರನ್ನ ಹೇಗೆ ಬೇಕಾದ್ರೂ ಎದುರಿಸ್ತೀನಿ, ಹಿತಶತ್ರುಗಳನ್ನ ಎದುರಿಸೋಕ್ಕೆ ಸಾಧ್ಯ ಇಲ್ಲ ಸರ್. ಯಾರು ಹಿತಶತ್ರು ಅಂತಲೇ ಗೊತ್ತಾಗಲ್ಲ ನಮಗೆ. ಹಾಗಾಗಿ ನಾನು ಈಗಾಗಲೇ ಕೆಂಗಣ್ಣಿಗೆ ಗುರಿಯಾಗಿದ್ದೀನಿ ಚಿತ್ರರಂಗದಲ್ಲಿ 5 ರಾಷ್ಟ್ರ ಪ್ರಶಸ್ತಿ ತಗೊಂಡು. ಮರು ವರ್ಷ ಸಿನಿಮಾ ಮಾಡೋದು ಬೇಡ ಸರ್ ಅಂದೆ 2011ರಲ್ಲಿ. ನೀವೊಂದು ಭಾಳ ಒಳ್ಳೆ ಮಾತು ಹೇಳಿದ್ರಿ ನೋಡಿ. ಈಗ ನೀವು 6ನೇ ಚಿತ್ರನ ಮರು ವರ್ಷ ಮಾಡಿದ್ರೂ ಜನ ಬೈತಾರೆ, ಇನ್ನು 10 ವರ್ಷ ಬಿಟ್ಟು ಮಾಡಿದ್ರೂ ಜನ ಬೈತಾರೆ. ಬೈಯೋರಿಗೆ ಯೋಚನೆ ಮಾಡಬೇಡಿ, ನಾನು ಸಪೋರ್ಟ್ ಮಾಡ್ತೀನಿ, ಸಿನಿಮಾ ಮಾಡಿ ಅಂದರು. 5 ಸಿನಿಮಾಗಳನ್ನ ನಿರ್ಮಾಣ ಮಾಡಿದ್ರು. ಎಲ್ಲ ಸಾಮಾನ್ಯವಾಗಿ ನೀವು ನೋಡಿರ್ತೀರಿ, ಸಿನಿಮಾ ಹಿಟ್ ಆದಮೇಲೆ ಅವನಿಗೆ ದೊಡ್ಡ ಕಾರ್ ಕೊಡ್ತಾರೆ ನಾಯಕ ನಟನಿಗೆ. ಈ ಮೊನ್ನೆ ಕೂಡ ಧನುಷ್ಗೆ ಏನೋ ದೊಡ್ಡ ಬಂಗ್ಲೆ ಕೊಟ್ರಂತೆ, ಕಾರ್ ಕೊಟ್ರಂತೆ. ನನಗೂ ಕಾಸರವಳ್ಳಿ ಸರ್ಗೂ ಆಸೆ, ಯಾರಪ್ಪ ಅಂತ ನಿರ್ಮಾಪಕರು ನಮಗೊಬ್ಬರು ಕಾರು ಕೊಡಲಿಲ್ಲ, ಬಂಗ್ಲೆನೂ ಕೊಡಲಿಲ್ಲ ಅಂದಾಗ 2012ರಲ್ಲಿ ಅವ್ರು ಒಂದು ದಿವಸ ಕರೆದ್ರು, ನನಗೆ 3 ರಾಷ್ಟ್ರ ಪ್ರಶಸ್ತಿಗಳನ್ನ ನೀವಿಬ್ಬರು ತಂದು ಕೊಟ್ಟಿದ್ದೀರಾ, ಇಬ್ಬರಿಗೂ ತಲಾ 10 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳಿ 10 ಲಕ್ಷ ರೂಪಾಯಿ ಯಾವತ್ತ ನಮ್ಗೆ ಕೊಟ್ಟು ಅವರು ಇದು ಮಾಡಿದ್ರು. ನನಗೆ ಏನೋ ಸ್ವಲ್ಪ ಇದರಲ್ಲಿ ಏನಿರುತ್ತೋ ಗೊತ್ತಿಲ್ಲ, ದೊಡ್ಡ ಚೆಕ್ ಥರದ್ದು ಕೊಟ್ಟಿದ್ರು, ದೊಡ್ಡದಾಗಿರುತ್ತಲ್ಲ ಚೆಕ್ ಅಂತ ಕೊಡ್ತಾರಲ್ಲ. ನಾನು ಕಾಸರವಳ್ಳಿ ಸರ್ ಮಾತಾಡ್ಕೊಂಡು, ನಿಜವಾಗಿ ದುಡ್ಡು ಬರುತ್ತಾ, ಬರೀ ಈ ಚೆಕ್ ಅಷ್ಟೇ ಗಟ್ಟಿನಾ ಅಂತ. ಅಂದರೆ ಡಮ್ಮಿ ಚೆಕ್ಕು ನೋಡಿದ್ರೆ ನಾವು ಮನೆಗೆ ಹೋಗೋಷ್ಟರಲ್ಲಿ ನಮ್ಮ ಅಕೌಂಟಲ್ಲಿ 10 ಲಕ್ಷ ರೂಪಾಯಿ ಹಣ ಇತ್ತು. ಯಾವ ನಿರ್ಮಾಪಕ ತನ್ನ ಹಣವನ್ನು, ಅವ್ರಿಗೆ ಹಣ ಬಂದಿತ್ತೋ ಇಲ್ಲವೋ ಗೊತ್ತಿಲ್ಲ, ಶೇರ್ ಮಾಡ್ತಾನೆ. ಅಂಥ ಒಂದು ಉದಾರ ಮನಸ್ಸಿನ ವ್ಯಕ್ತಿ. ನನ್ನಷ್ಟೇ ಅಲ್ಲ, ತುಂಬ ಜನಕ್ಕೆ ಈ ಥರದ ಸಿನಿಮಾಗಳನ್ನ ಮಾಡಿದ್ದಾರೆ. 12 ರಾಷ್ಟ್ರ ಪ್ರಶಸ್ತಿಗಳನ್ನ ತೊಗೊಂಡಿದ್ದಾರೆ. ನನಗಿಂತ ಸಂಖ್ಯೆಯಲ್ಲಿ ಹೆಚ್ಚು ಸರ್ ನೀವು. ಆದರೆ ಅವರು 2016 ನಂತರ ಬೇರೆ ವ್ಯವಹಾರದ ಮೇಲೆ ಹೋಗಿದ್ದರಿಂದ ಸಿನಿಮಾಗಳನ್ನ ಮಾಡಲಿಲ್ಲ. ಇಲ್ಲದೇ ಇದ್ದರೆ ಅವ್ರು ಹೇಳ್ದಂಗೆ ಈಗಾಗಲೇ 25 ಸಿನಿಮಾ ದಾಟಿಬಿಟ್ಟಿರ್ತಿತ್ತು ಸರ್. ಈಗ ಮತ್ತೆ ಸಿನಿಮಾ ಇದಕ್ಕೆ ಬರ್ತೀನಿ ಅಂತ ಹೇಳಿದ್ದಾರೆ. ಹೀಗೆ ತುಂಬ ಜನರ ಋಣ ಇದೆ. ನನ್ನ ತಂತ್ರಜ್ಞರು ಅವ್ರು ಯಾರನ್ನೂ ವೇದಿಕೆ ಮೇಲೆ ಕರೆಯೋಕ್ಕಾಗಿಲ್ಲ. ನನಗೆ ಬೇಜಾರಾಗಿದೆ ಆ ಕ್ಷಣದಲ್ಲಿ. ಅದಕ್ಕೆ ಬೇರೆ ಬೇರೆ ಕಾರಣ ಇದೆ. ಭಾವನವ್ರು ನೀವು ಭಾಳ ದೂರದಿಂದ ಬಂದಿದ್ದೀರಿ, ತುಂಬ ಜನ ಬಂದು, ಲಕ್ಷ್ಮೀ ಗೋಪಾಲ್ ಸ್ವಾಮಿಯವ್ರು ಬಂದರು. ನಾವು ನಟ ನಟಿಯರಿಗೆ ಯಾಕೆ ಪ್ರಾಮುಖ್ಯತೆ ಕೊಡ್ತೀವಿ, ತಂತ್ರಜ್ಞರನ್ನ ಯಾಕೆ ಕರೆಯಲ್ಲ, ಭಾಸ್ಕರ್ನ ಕರೆಯೋಣ ಅಂತ ಅಂದ್ಕೊಂಡ್ವಿ, ಕೆಂಪರಾಜನ ಕರೆಯೋಣ ಅಂದ್ಕೊಂಡ್ವಿ. ಶುಚಿ ಹೇಳಿದ್ರು, ನೀವು ಅವರನ್ನು ಕರೆದುಬಿಟ್ಟೆ 2.5 ಗಂಟೆ ಅಲ್ಲೇ ಆಗಿಬಿಡುತ್ತೆ, ಬಿಟ್ಬೇಡ. ತಂತ್ರಜ್ಞರು ಯಾವಾಗಲೂ ತೆರೆ ಹಿಂದೆ ಇರ್ತಾರೆ, ಅವ್ರು ಯಾವತ್ತೂ ಇದನ್ನು ನಿರೀಕ್ಷೆ ಮಾಡಲ್ಲ. ಕಲಾವಿದರಿದ್ದರೆ ಅವ್ರು ನಮ್ಮ ಜೊತೆ ನಿಂತಿರೋವಂಥವ್ರು, ಆ ಪಾತ್ರವನ್ನು ಜೀವಿಸಿರುವಂಥವ್ರು, ಜನಕ್ಕೂ ಕೂಡ ಅವರ ಮುಖ ಪರಿಚಯ ಹೆಚ್ಚಿರುತ್ತೆ. ಹಾಗಾಗಿ ಅವ್ರನ್ನ ಕರೆಯೋಂಥ ನೀವೆಲ್ಲ ಬಂದಿದ್ದೀರಿ, ಕಲಾವಿದರುಗಳೆಲ್ಲ ಬಂದು ಸಹಕರಿಸಿದ್ದಾರೆ. ನನ್ನ ತಂತ್ರಜ್ಞರೆಲ್ಲ ಈಗಲೂ ಈ ತೆರೆ ಹಿಂದೆ ಇದ್ದಾರೆ. ಅವ್ರ ಋಣವನ್ನು ಹೇಗೆ ಸಿದ್ಧಿಸೋದು? ಇವರೆಲ್ಲರ ಸಹಕಾರದಿಂದ ಇವತ್ತೇನಾದರೂ ನಾನು 12 ಸಿನಿಮಾ ಮಾಡಿದರೆ ನನ್ನಿಂದ ಆಗಿಲ್ಲ, ಇದೆಲ್ಲರ ಸಹಕಾರದಿಂದ ಆಗಿದೆ. ಒಂದು ಕೃತಿಯನ್ನು ಯಾರೋ ಒಬ್ಬ ವ್ಯಕ್ತಿ ಬರೀತಾನೆ. ಒಂದು ಸಿನಿಮಾ ಸಾಮೂಹಿಕವಾದ ಕಲೆ, ಬರೀ ನಿರ್ದೇಶಕನಿಂದ ಸಿನಿಮಾ ಆಗಲ್ಲ. ಛಾಯಾಗ್ರಾಹ ಬೇಕಾಗುತ್ತೆ, ಸಂಗೀತ ಸಂಯೋಜಕ ಬೇಕಾಗುತ್ತೆ, ಸಂಕಲನಕಾರ ಬೇಕಾಗುತ್ತೆ, ನಿರ್ಮಾಪಕ ಬೇಕಾಗುತ್ತೆ, ಕಲಾವಿದರು ಬೇಕಾಗುತ್ತೆ. ಇದ್ರಲ್ಲಿ ನಂದೇನು ಅಂತ ನನಗೆ ಆಶ್ಚರ್ಯ ಆಗುತ್ತೆ. ಎಲ್ಲ ಕ್ರೆಡಿಟು ನಿರ್ದೇಶಕನಿಗೆ ಹೋಗುತ್ತೆ. ಇದು ಭಾಳ ಅನ್ಫೇರ್ ಅಂತ ನನಗೆ ಅನ್ಸುತ್ತೆ ಸರ್. ಕ್ರೆಡಿಟು ತುಂಬ ಜನ ಹಂಚ್ಕೋಬೇಕು ಸಿನಿಮಾದಲ್ಲಿ. ಆದರೆ ದುರದೃಷ್ಟವಶಾತ್ ನಿರ್ದೇಶಕನೇ ಮುನ್ನೆಲೆಗೆ ಬರ್ತಾನೆ. ಹೇಗೆ ಸಿನಿಮಾದಲ್ಲಿ ಮುಖ್ಯವಾಹಿನಿಯಲ್ಲಿ ನಾಯಕ ನಟನಿಗೆ ಎಲ್ಲ ಕ್ರೆಡಿಟ್ ಹೋಗುತ್ತೋ, ಈ ಸಿನಿಮಾಗಳಲ್ಲಿ ನಿರ್ದೇಶಕನಿಗೆ ಹೋಗುತ್ತೆ. ಆದರೆ ನಿರ್ದೇಶಕನ ಹಿಂದೆ ನೂರಾರು ಜನ ಕೆಲಸ ಮಾಡಿರ್ತಾರೆ. ನೂರಾರು ಜನ ನಮ್ಮ ಐಡಿಯಾಗಳಿಗಿಂತ ಬೇರೆಯವರ ಐಡಿಯಾಗಳನ್ನ ನಾವು ಬಳಸ್ಕೊಂಡು ನಾವು ಅದಕ್ಕೆ ತಂದೆಯಾಗಿರ್ತೀವಿ. ಅಂಥ ಎಲ್ಲ ತಂತ್ರಜ್ಞಾನ ಮಿತ್ರರಿಗೆ ನಾನು ಋಣಿಯಾಗಿದ್ದೀನಿ. ಅವ್ರ ಋಣವನ್ನು ಹೇಗೆ ತೀರಿಸೋದು? ಸೊ ಹೀಗೆ ಋಣಭಾರದಿಂದ ನಾನು ಕುಸಿದಿದ್ದೀನಿ ಇವತ್ತು. ನನಗಂಥ ಶಕ್ತಿಯನ್ನು ಈ ಯೂನಿವರ್ಸ್ ಕೊಡಲಿ, ಮತ್ತಷ್ಟು ಸಿನಿಮಾಗಳನ್ನ ಮಾಡಲಿಕ್ಕೆ, ಅವರ ಋಣವನ್ನು ತೀರಿಸಲಿಕ್ಕೆ ಕೊಡಲಿ ಅಂತ ನಾನು ಆಶಿಸಿ
ಈ ಎಲ್ಲ ಕಾರ್ಯಕ್ರಮ ಮಾಡಿದಾಗ ಹುಟ್ಟದಬ್ಬ ಹೇಳಬಾರ್ದು ಅಂತ ಲಿಂಗದೇವ್ರಿಗೆ ಹೇಳ್ತಾ ಇದ್ದೆ, ಹುಟ್ಟದಬ್ಬ ಅಂತ ಹೇಳಕ್ಕೆ ನಾಚಿಕೆ ಆಗತ್ರಿ ಬೇಡ ಅಂತ. ಎಲ್ಲರ ಬಾಯಲ್ಲೂ ಅದೇ ಬಂತು. ಕಳೆದ ವರ್ಷದ ಹುಟ್ಟದಬ್ಬ ಈ 3 ವರ್ಷಗಳು ತುಂಬ ವಿಶೇಷ. 3 ವರ್ಷದಿಂದ ನಾನು ಬಾಬು ಸರ್ ಎಲ್ಲ ಗೋವಾ ಚಿತ್ರೋತ್ಸವದಲ್ಲಿ ಹುಟ್ಟದಬ್ಬ ಆಚರಿಸಿದ್ದೆ. ಕಳೆದ ವರ್ಷ ಎಂಥ ಯೋಗ ಅಂದರೆ ಧರ್ಮಸ್ಥಳದ ಎಂಥ ದೀಪೋತ್ಸವ ಲಕ್ಷ ದೀಪೋತ್ಸವದಲ್ಲಿ ಸಾಹಿತ್ಯ ಸಮ್ಮೇಳನದ ಉದ್ಘಾಟನೆಗೆ ನನ್ನನ್ನು ಆಹ್ವಾನಿಸಿದರು. ಉದ್ಘಾಟಕನ ಹೋಗಿದ್ದೆ. ಅದು ನನ್ನ ಬರ್ತ್ಡೇ. ಇವತ್ತಿಗೆ ಕರೆಕ್ಟ್ 1 ವರ್ಷದಿಂದ ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆಯವರ ಜೊತೆ ನನ್ನ ಹುಟ್ಟದಬ್ಬ ಆಚರಣೆ ಆಯಿತು. ಇದು ಅದೃಷ್ಟ ಅಲ್ಲದೆ ಇನ್ನೇನಲ್ಲ. ನಾನು ಇದಕ್ಕೆ ಯೋಗ್ಯನಾ ಅಂತ ಅನ್ನಿಸ್ಕೊಂಡಾಗ ಒಂದು ಕ್ಷಣ ನನಗೆ ಅನಿಸುತ್ತೆ, ನಾನು ಯೋಗ್ಯ ಅಲ್ಲ, ಯೋಗ್ಯತೆಗಿಂತ ನನಗೆ ಹೆಚ್ಚಿಗೆ ಸಿಕ್ಬಿಟ್ಟಿದೆ ಅಂತ. ಇದಕ್ಕೆ ಎಲ್ಲರೂ ಕಾರಣರಾಗಿರೋಂಥ ಪ್ರತಿಯೊಬ್ಬರಿಗೂ ನಾನು ನಂಬಿಸಿ ಈ ಎಲ್ಲ ಆಯೋಜನೆ ಮಾಡಿದಂಥ ಎಲ್ಲ ಸ್ನೇಹಿತರು ಸಹಕಾರದಿಂದ ಅವ್ರ ಮನೆ ಕೆಲಸ ಬಿಟ್ಟು ಬಂದು ಮಾಡಿದ್ದಾರೆ. 2-3 ತಿಂಗಳಿಂದ ಪೈ ಆಗಲಿ ಲಿಂಗದೇವರಾಗಲಿ ಈ ಥರ ಹಲವಾರು ಜನ ಬೆಂಬಲಿಸಿದಿರಿ. ಮತ್ತು ನೀವೆಲ್ಲ ಬಂದಿದ್ದೀರಿ. ಈ ಸಂಖ್ಯೆಯಲ್ಲಿ ಬರದೇ ಇದ್ದರೆ ಇನ್ನೊಂದು ಚಿತ್ರೋತ್ಸವ ಆಗ್ತಾ ಇರಲಿಲ್ಲ. ಈ 4 ದಿವಸ ಈ ಸಂಖ್ಯೆಯಲ್ಲಿ ಬಂದಿದ್ದರಿಂದ ನಮ್ಮ ಉತ್ಸಾಹ ಇಮ್ಮಡಿಯಾಗಿದೆ. ನನ್ನಂಥ ಹಲವಾರು ನಿರ್ದೇಶಕರು ಪ್ರತಿಭಾವಂತರು, ನನಗಿಂತ ಪ್ರತಿಭಾವಂತರು ಇಲ್ಲಿದ್ದಾರೆ. ಅವರ ಚಿತ್ರೋತ್ಸವಗಳನ್ನ ಹೀಗೆ ಆಯೋಜನೆ ಮಾಡಬೇಕು ಅನ್ನೋಂಥ ಉತ್ಸಾಹ ನಮ್ಮಲ್ಲಿ ಇಮ್ಮಡಿಯಾಗಿದೆ ಅಂತ ಹೇಳ್ತಾ, ಅದಕ್ಕೆ ನೀವೆಲ್ಲ ಸಹಕಾರಿಯಾಗಿದ್ದೀರಿ. ಸಾಮಾನ್ಯವಾಗಿ ಸಿನಿಮಾದ ಅವಧಿ, ನನ್ನ ಮತ್ತು ಕಾಸರವಳ್ಳಿಯವ್ರ ಸಿನಿಮಾದ ಅವಧಿ 2 ಗಂಟೆ 100 ನಿಮಿಷದಿಂದ 120 ನಿಮಿಷ. ಇವತ್ತಿಗಾಗಲೇ 3 ಗಂಟೆ ದಾಟಿಬಿಟ್ಟಿದೆ ಈ ಸಮಾರಂಭ. ಸಹಿಸ್ಕೊಂಡಿದ್ದೀರಿ. ಈ ಕಮರ್ಷಿಯಲ್ ಸಿನಿಮಾನೋ ಏನೋ ಗೊತ್ತಿಲ್ಲ, ಆರ್ಟ್ ಸಿನಿಮಾನೋ ಸಹಿಸ್ಕೊಂಡಿದ್ದೀರಿ. ನಿಮಗೂ ಕೂಡ ನೀವು ಕೂತು ಕಾಲು ನೋವು ಬಂದಿರ್ಬೋದು, ಬೆನ್ನು ನೋವು ಬಂದಿರ್ಬೋದು, ಅಥವಾ ಬೇರೆ ಬೇರೆ ಬಾಧೆಗಳು ನಿಮ್ಮನ್ನು ಕಾಡ್ತಾ ಇರ್ಬೋದು. ಯಾವ ಪ್ರೀತಿಯಿಂದ ನೀವೆಲ್ಲ ಕೂತಿದ್ದೀರಿ. ನಿಮ್ಮೆಲ್ಲರ ಹರಕೆ ಆಶೀರ್ವಾದ ನನ್ನ ಮೇಲಿರಲಿ ಅಂತ ನಿಮಗೆಲ್ಲರೂ ಥ್ಯಾಂಕ್ ಯು, ಧನ್ಯವಾದಗಳು. ಆಗಲೇ ಹೇಳಿದಾಗೆ ನಿಮ್ಮೆಲ್ಲರ ಋಣವನ್ನು ತೀರಿಸುವಂಥ ಅವಕಾಶವನ್ನು ಕರುಣಿಸ್ಲಿ ಅಂತ ಕೇಳ್ತಾ ಮತ್ತೊಮ್ಮೆ ನಮಸ್ಕರಿಸಿ ನಾನು ಮಾತನ್ನು ಮುಗಿಸ್ತೀನಿ. ದತ್ತಣ್ಣಂಗೆ ಏನೋ ಒಂದು ನಾನು ಮಾತಾಡಿ ಅಂತ ಕೇಳಲ್ಲ, ಅವ್ರದ್ದು ಒಂದು ಬದ್ಧತೆ ಇದೆ. ದತ್ತಣ್ಣಂದು ಬೇರೆ ಬೇರೆ ಕಾರಣದಲ್ಲಿ ಗೊತ್ತಿಲ್ಲ, ಅವ್ರು ಮಾತಾಡದೇ ಇದ್ರೂ ಪರವಾಗಿಲ್ಲ, ಅವ್ರು ಮಾತಾಡದೇ ಇದ್ರೂ ನನಗೆ ಪಿತೃ ಸಮಾನರು. ನನ್ನ ಎಲ್ಲ ಕಥೆಗಳನ್ನು ಕೇಳಿದ ಮೊದಲ ಪ್ರೇಕ್ಷಕ, ಮೊದಲ ವೀಕ್ಷಕ, ಮೊದಲ ಹಾಗಿದ್ದಾರೆ. ಹಾಗಾಗಿ ಅವ್ರನ್ನ ನಾನು ಹೇಗೆ ಮರೀಲಿ, ಇಷ್ಟೆಲ್ಲ ಬೆಳವಣಿಗೆಗೆ ಅವ್ರು ಕಾರಣ ಆಗಿದ್ದಾರೆ. ಅವ್ರದ್ದೇನೋ ಒಂದು ಬದ್ಧತೆ ಇರುತ್ತೆ. ನಾನು ಒತ್ತಾಯ ಮಾಡಲ್ಲ ಅವ್ರನ್ನ. ಅವ್ರ ಮೇಲೆ ಬರೋದಕ್ಕೂ ನಾನು ಕೇಳಿದ್ದೆ, ಬನ್ನಿ ಇಂಥ ಬರೋಕ್ಕಾಗಲ್ಲ ಅಂತಿದ್ರು. ಪರವಾಗಿಲ್ಲ, ನೀವು ಕೇಳಿದಿರಿ, ನೀವು ಬಂದ್ರಲ್ಲ 4 ದಿವಸ ಆಶೀರ್ವಾದ ಅಂತ ಹೇಳಿ ಇಷ್ಟನ್ನು ಹೇಳಿ ದತ್ತಣ್ಣ ಪ್ರೀತಿಯಿಂದ ಬಂದಿದ್ದಾರೆ. ಎಲ್ರಿಗೂ ನನ್ನ ನಮಸ್ಕಾರಗಳನ್ನು ಹೇಳಿ ನಾನು ಮಾತು ಮುಗಿಸ್ತೀನಿ. ಸುಚೇಂದ್ರ ಪ್ರಸಾದ್ ಅವರು ನನ್ನ ಇನ್ನೊಬ್ಬ ಅತ್ಯುತ್ತಮವಾದ ನಟ. ಆ ಸುಬ್ಬಣ್ಣದಲ್ಲಿ ನೀವು ನೋಡಿದ್ರೆ 20 ವರ್ಷದ ಸುಬ್ಬಣ್ಣ, 40 ವರ್ಷದ ಸುಬ್ಬಣ್ಣ, 60 ವರ್ಷದ ಸುಬ್ಬಣ್ಣ, 80 ವರ್ಷದ ಸುಬ್ಬಣ್ಣನನ್ನು ಈ 30 ವರ್ಷದ ನಟ 20 ವರ್ಷದಿಂದ ಮಾಡಿದರು. ತುಂಬ ಅದ್ಭುತವಾದ ನಟ. ಅವರು ಪ್ರೀತಿಯಿಂದ ನನ್ನ ಬೆನ್ನಿಗೆ ನಿಂತು ಇಷ್ಟೆಲ್ಲ ನೀವು ಸಾಧ್ಯವಾಗಿಸಿದ್ರಿ. ನಾನು ಯಾರನ್ನಾದರೂ ಮರೆತಿದ್ರೆ ದಯವಿಟ್ಟು ಕ್ಷಮಿಸಿ. ಯಾಕೆಂದರೆ ನಂಗೆ 60 ವರ್ಷ ದಾಟಿರೋದ್ರಿಂದ ಮರವು ಸಹಜ. ಹಾಗಿದ್ರೆ ಮರೆತಿದ್ರೆ ನೀವೆಲ್ಲ ನನ್ನ ಮನಸ್ಸಿನಲ್ಲಿದ್ದೀರಿ. ಈಗ ಮದುವೆ ಕರೆಯೋಲೆ ಕೊಡಬೇಕಾದ್ರೆ ಹೆಸರು ಬರೆಯೋಲ್ಲ, ನಿಮ್ಮ ಹೆಸರು ಮನದಲ್ಲಿ ಅಂತ ಪ್ರಿಂಟ್ ಹಾಕ್ಸ್ಬಿಡ್ತಾರೆ. ಹಾಗಾಗಿ ಅಂಥವ್ರಿಗೆಲ್ಲ ಯಾರಾದರೂ ಮರೆತಿದ್ರೆ ದಯವಿಟ್ಟು ಕ್ಷಮಿಸಿ. ನೀವೆಲ್ಲರೂ ನನ್ನ ಆಭಾರಿ ಮಾಡಿದ್ದೀನಿ, ನಿಮ್ಮೆಲ್ಲರ ಪ್ರೀತಿಗೆ ಆಭಾರಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.